ವೀಕ್ಷಕರೇ, ನೀವು ಕೃಷಿ ಉದ್ಯಮಿಗಳಾಗಿದ್ದೀರಾ? ಕೃಷಿಕರಾಗಿದ್ದೀರಾ? ಕೃಷಿ ಕ್ಷೇತ್ರದಲ್ಲಿ ಏನಾದರೂ ಮಾಡಬೇಕಂತೇಳಿ ಯೋಚನೆ ಮಾಡ್ತಿದ್ದೀರಾ? ಹಾಗಾದರೆ ನಾನು ಇವಾಗ ಮಾತನಾಡುವಂಥ ಮಾತಾಗಿರ್ಬೋದು, ವಿಡಿಯೋ ಆಗಿರ್ಬೋದು, ನೀವು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿದಲ್ಲಿ ನಿಮಗೆ ಇದರ ಪ್ರಯೋಜನ 100% ಆಗಿ ಆಗುತ್ತೆ. ಯಾಕಂತ ಹೇಳಿದ್ರೆ, ಇವಾಗ ಅಡಿಕೆ ಕೃಷಿಯಲ್ಲಿ ಕೂಡ ತುಂಬ ಸಮಸ್ಯೆ ಮತ್ತು ಸವಾಲುಗಳನ್ನು ನಾವು ಎದುರಿಸೋದ್ರಿಂದ ಪರ್ಯಾಯ ಬೆಳೆಯತ್ತ ಕೃಷಿಕರು ಮುಖ ಮಾಡ್ತಾ ಇದ್ದಾರೆ. ಅಂತಹ ಪರ್ಯಾಯ ಬೆಳೆಯನ್ನು ಏನು ಬೆಳಿಬೇಕು ಅನ್ನುವಂಥ ಆಲೋಚನೆ ನಾವಿದ್ದೇವೆ. ಈಗ ನಾವು ಕಾಳು ಮೆಣಸನ್ನು ಬೆಳೀಲಿಕ್ಕೆ ಸೂಕ್ತವಾದಂತಹ ಒಂದು ಮಾಹಿತಿಯನ್ನು ನಾನು ನೀಡ್ತಿರುವಂಥದ್ದು. ಕಾಳು ಮೆಣಸನ್ನು ಬೆಳೀಲಿಕ್ಕೆ ಕೃಷಿಕರು ಲಕ್ಷಗಟ್ಟಲೆ ಇನ್ವೆಸ್ಟ್ ಮಾಡ್ತಾರೆ. ಅದು ಸಿಮೆಂಟ್ ಕಂಬ ಇರ್ಬೋದು, ಕಲ್ಲಿನ ಕಂಬ ಇರ್ಬೋದು, ಬೇರೆ ಬೇರೆ ಮೆಥಡಲ್ಲಿ ಮಾಡಬೇಕಂತ ಲಕ್ಷಗಟ್ಟಲೆ ಇನ್ವೆಸ್ಟ್ ಮಾಡಿ ಬೆಳೀತಿದ್ದಾರೆ. ಆದರೆ ಕಡಿಮೆ ಖರ್ಚಿನಲ್ಲಿ ಸುಲಭ ವಿಧಾನದಲ್ಲಿ ಶಾಶ್ವತವಾಗಿ ಕಾಳು ಮೆಣಸನ್ನು ಬೆಳೆಯುವಂತಹ ಒಂದು ವಿಧಾನವನ್ನು ನಮ್ಮ ಕರಾವಳಿ ಆಗ್ರೋ ಸೆಂಟರ್ ಮತ್ತು ಪ್ಲಾಂಟೇಶನ್ ಉಜಿರೆ ಈ ಸಂಸ್ಥೆ ಕಳೆದ ವರ್ಷ ಪರಿಚಯ ಮಾಡಿ ಆ ವಿಧಾನವನ್ನು ಪ್ರಸ್ತುತಪಡಿಸಿತ್ತು. ರಾಜ್ಯಾದ್ಯಂತ ತುಂಬ ಕೃಷಿಕರು ಅದನ್ನು ವೀಕ್ಷಣೆ ಮಾಡಿ ಅದರ ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ. ನಾನು ಇವತ್ತು ಕೂಡ ಅದರ ಬಗ್ಗೆನೇ ತಿಳಿಸಿಕೊಡ್ತಿರುವಂಥದ್ದು. ವೀಕ್ಷಕರೇ, ಕಾಳು ಮೆಣಸನ್ನು ಬೆಳೀಲಿಕ್ಕೆ ಇರುವಂತಹ ಒಂದು ಸೈಮಾ ವುಡ್ ಪ್ಲಾಂಟ್ಸ್ ಅಂತ ಇದೆ. ಈ ಸಸಿಯನ್ನು ನಾವು ಮೊದಲು ನಾಟಿ ಮಾಡಬೇಕು. ಈ ಸಸಿಯನ್ನು ನಾಟಿ ಮಾಡಿ 6 ತಿಂಗಳಾಗುವಾಗ 6ರಿಂದ 7 ಅಡಿ ಎತ್ತರ ಬರುತ್ತೆ ಇದು. ಆ ಥರ ಬಂದಾಗ ಇದಕ್ಕೆ ಕಾಳು ಮೆಣಸಿನ ಬಳ್ಳಿಯನ್ನು ನಾವು ನಾಟಿ ಮಾಡಬೇಕು. ಈ ಗಿಡದ ವಿಶೇಷ ಏನಪ್ಪ ಅಂತೇಳಿ, ಸೈಮಾ ವುಡ್ನ ವಿಶೇಷ ಏನಪ್ಪ ಅಂತೇಳಿದರೆ, ಈ ಗಿಡ ತುಂಬ ನೇರವಾಗಿ ಬರುವಂಥದ್ದು, ಯಾವುದೇ ಗಂಟುಗಳು ಬರಲ್ಲ, ಆ ರೆಂಬೆ ಕೊಂಬೆಗಳು ಕೂಡ ಬರಲ್ಲ, ಮತ್ತು ನೇರವಾಗಿ ಸಹಜವಾಗಿ ಬೆಳವಣಿಗೆ ಆಗುವಂಥದ್ದು. ಇದರಲ್ಲಿ ಕಾಳು ಮೆಣಸನ್ನು ಯಾಕೆ ನಾವು ಬೆಳಿಬೇಕು ಅಂತಂದರೆ, ಇದರ ತೊಗಟೆ ತುಂಬ ದಪ್ಪ ಆಗಿರ್ತದೆ. ಇದರ ತೊಗಟೆ ತುಂಬ ದಪ್ಪ ಇರುವುದರಿಂದ ಕಾಳು ಮೆಣಸಿನ ಬಳ್ಳಿಗಳಲ್ಲಿ ಗಂಟುಗಳಲ್ಲಿ ಬರುವಂತಹ ಬೇರು ತುಂಬ ಸಹಜವಾಗಿ ಚೆನ್ನಾಗಿ ಗ್ರಿಪ್ ಆಗಿ ಇದರಲ್ಲಿ ಹಿಡಿದಿಟ್ಟುಕೊಳ್ಳುತ್ತೆ. ಯಾಕೆ ಅಂತ ಹೇಳಿದ್ರೆ, ಈ ಗಿಡದಲ್ಲಿ ಕಾಳು ಮೆಣಸಿಗೆ ಬೇಕಾದಂತಹ ಎಲ್ಲ ವಾತಾವರಣ ಇದರಲ್ಲಿ ಪೂರೈಕೆ ಆಗುವುದರಿಂದ ಕಾಳು ಮೆಣಸಿನ ಬಳ್ಳಿ ತುಂಬ ಸಹಜವಾಗಿ ಚೆನ್ನಾಗಿ ಇದರಲ್ಲಿ ಬೆಳವಣಿಗೆ ಆಗುತ್ತೆ. ಈ ಸೈಮಾ ವುಡ್ ಗಿಡವನ್ನು ನಾಟಿ ಮಾಡಿ 6 ತಿಂಗಳ ನಂತರ ಇದಕ್ಕೆ ನಾವು ಕಾಳು ಮೆಣಸು ಬಳ್ಳಿಯನ್ನು ನಾವು ನಾಟಿ ಮಾಡಿದರೆ ಹೆಚ್ಚು ಕಮ್ಮಿ ಈ ಸಸಿಗೆ ಕಾಳು ಮೆಣಸಿಗೆ ಈಗ 7ರಿಂದ 8 ತಿಂಗಳು ಆಗಿರುವಂಥಷ್ಟೇ. ಇಷ್ಟರಲ್ಲಿ ಕಾಳು ಮೆಣಸಿನ ಬಳ್ಳಿ ಇಷ್ಟು ಚೆನ್ನಾಗಿ ಬೆಳವಣಿಗೆ ಆಗಿದೆ ಮತ್ತು ತುಂಬ ಸಹಜವಾಗಿ ನೀವು ಗಮನಿಸ್ಬೋದು. ಇದರಲ್ಲಿ ಹೂ ಕೂಡ ಕೆಲವು ಕಡೆ ಬಿಟ್ಟಿದೆ. ಹೆಚ್ಚು ಕಮ್ಮಿ ನೀವು ನೋಡಿ ಇಲ್ಲಿ ಬೇಕಾದರೆ, ಈಗ ನಾಟಿ ಮಾಡಿ ಜಾಸ್ತಿ ಸಮಯ ಏನು ಆಗಲಿಲ್ಲ, ಇದಕ್ಕೆ 8 ತಿಂಗಳಲ್ಲಿ ಇದರಲ್ಲಿ ಹೂ ಬಿಟ್ಟಿರುವಂಥದ್ದನ್ನು ನೀವು ಸಹಜವಾಗಿ ನೀವು ಗಮನಿಸ್ಬೋದು. ಅಂದರೆ ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಕಾಳು ಮೆಣಸು ಇದರಲ್ಲಿ ನಾವು ನಾಟಿ ಮಾಡೋದ್ರಿಂದ ಬೇಗ ಯಾಕೆ ಫಸಲು ಬರುತ್ತೆ ಅಂತ ನೀವು ನೋಡೋದಾದರೆ, ಇದರಲ್ಲಿ ಸೈಮಾ ವುಡ್ಡಿನ ತೊಗಟೆ ತುಂಬ ದಪ್ಪ ಇರೋದರಿಂದ, ನೀರಿನಾಂಶ ಚೆನ್ನಾಗಿರೋದರಿಂದ ಕಾಳು ಮೆಣಸಿನ ಬಳ್ಳಿಗಳಿಗೆ ಬೇಕಾದಂಥ ಎಲ್ಲ ಪೋಷಕಾಂಶ ಇದರಲ್ಲಿ ಲಭ್ಯ ಆಗೋದ್ರಿಂದ ಬೇಗ ಹೂ ಬಿಡಲಿಕ್ಕೆ ಕಾಳು ಮೆಣಸು ಸಹಕಾರಿಯಾಗುತ್ತೆ. ಹಾಗಾಗಿ ಇದರಲ್ಲಿ ನಾವು ಬೆಳೆಯೋದ್ರಿಂದ ಯಶಸ್ವಿಯಾಗಿ ಕಾಳು ಮೆಣಸನ್ನು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಏನಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ, ಈ ಗಿಡ ತುಂಬ ನೇರವಾಗಿ ಬರುವಂಥದ್ದು, ತೊಗಟೆ ದಪ್ಪ ಇದೆ, ನೀರಿನಾಂಶ ಚೆನ್ನಾಗಿದೆ, ಈ ಗಿಡದಲ್ಲಿ ಗೊಬ್ಬರಾಂಶ ತುಂಬ ಸ್ಟೋರ್ ಆಗುತ್ತೆ. ಹಾಗೆ ಕಾಳು ಮೆಣಸಿನ ಬಳ್ಳಿಗಳು ಸಾಯುವುದು ಕೂಡ ಇಲ್ಲ, ತುಂಬ ಬೇಗನೂ ಬೆಳವಣಿಗೆ ಆಗುತ್ತೆ, ಫಸಲು ಕೂಡ ಬೇಗ ಕೊಡಲಿಕ್ಕೆ ತುಂಬ ಸಹಕಾರಿಯಾಗುತ್ತೆ. ಲಕ್ಷಗಟ್ಟಲೆ ಇನ್ವೆಸ್ಟ್ ಮಾಡಿ ಕಂಬ ಬೇರೆ ಬೇರೆ ಮೆಥಡ್ ಎಲ್ಲ ಮಾಡೋ ಬದಲು ಇದರಲ್ಲಿ ನಾವು ಬೆಳೆಯುವುದರಿಂದ ತುಂಬ ನಮಗೆ ಲಾಭದಾಯಕವಾಗಿ ಕಾಳು ಮೆಣಸನ್ನು ಯಶಸ್ವಿಯಾಗಿ ಶಾಶ್ವತವಾಗಿ ನಾವು ಬೆಳಿಬೋದು ಅನ್ನುವಂಥದ್ದು. ಫ್ಯೂಚರಲ್ಲಿ ನಮಗೆ ಕಾಳು ಮೆಣಸು ಬೆಳೆದ ನಂತರ ಈ ಮರವನ್ನು ಕೂಡ ಅಷ್ಟೇ ನಾವು ಕಟ್ ಮಾಡಿ ಮಾರಾಟ ಮಾಡ್ಲಿಕ್ಕೆ ಆಗ್ತದೆ. ಏನಕ್ಕೆ ಅಂತ ಹೇಳಿದ್ರೆ, ಇದು ತುಂಬ ನೇರವಾಗಿ ತುಂಬ ಸ್ಟ್ರೈಟ್ ಗಂಟುಗಳಿಲ್ಲದೆ ಬರುವಂಥದ್ದು. ಹಾಗಾಗಿ ಫ್ಯೂಚರಲ್ಲಿ ಮರ ಕೂಡ ಕಟ್ ಮಾಡಿ ನಾವು ಮಾರಾಟ ಮಾಡ್ತೀವಿ ಅಂತಾದ್ರೂ ಮರಕ್ಕೂ ಕೂಡ ತುಂಬ ಬೆಳೆ ಸಿಗುತ್ತೆ. ಹಾಗಾಗಿ ಆಸಕ್ತಿ ಇದ್ದಂಥ ಕೃಷಿಕರು ಕರಾವಳಿ ಆಗ್ರೋ ಸೆಂಟರ್ ಮತ್ತು ಪ್ಲಾಂಟೇಶನ್ ನಮ್ಮ ಉಜಿರೆ ಸಂಸ್ಥೆಯನ್ನು ನೀವು ದೂರವಾಣಿ ಮೂಲಕ ಕರೆ ಮಾಡಿ ನೀವು ಸಂಪರ್ಕ ಮಾಡಿದಲ್ಲಿ ನಿಮಗೆ ಸೂಕ್ತವಾದಂಥ ಸಲಹೆ ಮತ್ತು ಮಾಹಿತಿಯನ್ನು ನಾವು ಒದಗಿಸಿಕೊಡುವಂಥ ಕೆಲಸವನ್ನು ಮಾಡ್ತಿದ್ದೀವಿ. ಎಲ್ಲ ವೀಕ್ಷಕರಿಗೂ ಧನ್ಯವಾದವನ್ನು ತಿಳಿಸ್ತಿದ್ದೀನಿ.